ನಾನು ಅಯ್ಯಪ್ಪ ಮಾಲೆ ಹಾಕಿದ್ದೀನಿ. ಅವ್ರದ್ದೊಂದು ರೂಲ್ಸ್ಗಳಿರುತ್ತೆ, ಎಲ್ಲೂ ಹೋಗಬಾರ್ದು ಬರಬಾರ್ದು ಅಂತ. ನನಗೆ ಕೇಳಿದೆ, ಹಿಂಗೆ ಹೋಗಬಾರ್ದು, ದೇವತೆನೇ ದೇವರು ಅವರು, ದೇವ್ರ ಹತ್ರ ಹೋಗೋಕ್ಕೆ ದೇವ್ರು ಮುನ್ಸ್ಕೊಳತ್ತೆ, ಅಯ್ಯಪ್ಪ ಮುನ್ಸ್ಕೊಂತಾರ. ಅವೆಲ್ಲ ಏನಿಲ್ಲ, ಸ್ವಾಮಿ ಶರಣಮ್ಮಯ್ಯಪ್ಪ, ಒಂದು ದೇವ್ರನ್ನ ನೋಡೋಕೆ ಹೋಗ್ತಾ ಇದ್ದೀನಿ ನಾನು ಅಂದ್ಬಿಟ್ಟು ಸೀದಾ ಬಂದೆ. ನಾನು ಹೆಜ್ಜೆಗೂ ಒಂದು ಚಾಕುತೈತೆ ಮೋಸನ ಮಾಯ ಕೇಳಿದ್ದೀರಾ? ಏನಕ್ಕೆ ಮೋಸ ಅಂದರೆ ಅದರಲ್ಲಿ ಕೆಡುಕಿನ ಜನಗಳ ಬೋರ್ಗೆ ರಥ ಅಂತಿದೆ. ಇಲ್ಲಿ ಯಾರು ಕೆಡುಕು ಬಯಸುವಂಥ ಜನರು ಯಾರೂ ಇಲ್ಲ. ಇಲ್ಲಿ ಎಲ್ಲರೂ ಪ್ರೀತಿ ತುಂಬಿದ್ದಾರೆ ಅವರಿಗೆ. ಹೌದು, ಮೋಸ, ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇರೋದು ಮೋಸ. ಬಟ್ ಮನುಷ್ಯ ಅಂದಮೇಲೆ ಹುಟ್ಟು ಸಾವು ಸಹಜ, ಹುಟ್ಟಿದ ಮೇಲೆ ಸಾಯಲೇಬೇಕು. ಬಟ್ ಇಂಥ ನಮ್ಮ ಪುಣ್ಯ ಏನು ಅನ್ಕೊಬೋದು ಅಂದರೆ, ನಮ್ಮ ನಡುವೆ ಕನ್ನಡದ ಜನಗಳ ನಡುವೆ ಇದ್ದು, ಮೈಸೂರಿನಲ್ಲಿದ್ದು, ಆಮೇಲೆ ನನ್ನ ಅಂತ್ಯ ಸಂಸ್ಕಾರ ಮೈಸೂರಿನಲ್ಲೇ ಇಲ್ಲೇ ಮಾಡಿ ಈ ಮಣ್ಣಲ್ಲೇ ಇರಲಿ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅದು ನಮ್ಮ ಪುಣ್ಯ ಅನ್ಕೊಬೇಕು. ಭಾರತಾದ್ಯಂತ, ದೇಶಾದ್ಯಂತ ಬೇರೆ ಬೇರೆ ವರ್ಲ್ಡಲ್ಲಿ ಇವ್ರಿಗೆ ಫ್ಯಾನ್ಸ್ಗಳಿದ್ದಾರೆ. ಇವ್ರಿಗೆ ಮೈಸೂರಿನಲ್ಲಿ ಉಳಿದು ಹೋಗ್ತಾ ಇದ್ದಾರಲ್ಲ, ಅದು ನಮ್ಮ ಪುಣ್ಯ ಅನ್ಕೊಬೋದು. ಆ ಹಾಡಿನ ಈ ಹಿನ್ನೆಲೆ ಸಂಗೀತ ಇದೆಯಲ್ಲ, ಭಾಳ ಬೇಸರ ತರಿಸುತ್ತೆ ಪ್ರತಿಯೊಬ್ಬರಿಗೂ. ಇಂಥ ಸಂದರ್ಭಗಳಲ್ಲಿ ನಿಮ್ಮ ಹಾಡನ್ನ ಜಾಸ್ತಿ ಬಳಸ್ತೀವಿ. ಹೌದು, ಅದು ಸಿನಿಮಾ ಸಿಚುವೇಶನ್ಗೆ ಮಾಡಿರ್ತೀವಿ ಅದು ಹಾಡು. ಕೆಲವು ಟೈಮು ಅವೆಲ್ಲವೂ ಸಾಕಷ್ಟು ನಾನು ಆಡಿರೋ ಹಾಡುಗಳು ಈ ಥರ ಸಿಚುವೇಶನ್ಗಳಿಗೆ ಆಪ್ಟಾಗಿ ಹೋಗುತ್ತೆ. ಈಗ ನೋಡಿ, ಈಗ ಮೊನ್ನೆ ಲೋ ನವೀನದಲ್ಲಿ ಒಂದು ಹಾಡು ಮಾಡಿದೆ, ದೇವರು ಸರಿ ಇಲ್ಲ ಬೇಜಾರಾದಾಗೆಲ್ಲ ಅವನು ನಾನೇ ಸಿಗ್ತೀನಲ್ಲ, ಕನ್ಸನ್ನೆಲ್ಲ ಬಗ್ದು ಮೂಗುದಾರ ಬಿಗದು ಮನ್ಸಿಗೆ ಬಂದಂಗೆ ಆಡ್ತಾನಲ್ಲ ಅಂತ. ಹಂಗೆ ಕೆಲವು ಟೈಮು ಕೆಲವು ಸಾವುಗಳಾದಾಗ ದೇವ್ರು ಸರಿ ಇಲ್ಲ, ಒಳ್ಳೆಯವರೇ ಸಿಗ್ತಾರಲ್ಲ, ಅವ್ರಿಗೆ ಇನ್ನೊಂದು ಸ್ವಲ್ಪ ದಿನ ಅವ್ರನ್ನ ಬಿಡ್ಬೋದಿತ್ತಲ್ಲ ಅನ್ನೋ ಥರದ್ದು ಒಂದು ಸಿಚುವೇಶನ್ ಬಂದ್ಬಿಡುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ನೀವೆಲ್ಲ ಇತ್ತೀಚೆಗೆ ಹಾಡುಗಳನ್ನ ಹಾಡ್ಲಿಕ್ಕೆ ಬಂದ್ರಿ. ಅಮ್ಮ 1950ರ ದಶಕದಲ್ಲೇ ಹಾಡುಗಳನ್ನ ಹಾಡಿದ್ರು. 48,000 ಹಾಡುಗಳನ್ನ ಹಾಡ್ತಾರೆ. ನೀವೊಬ್ಬರು ಸಿಂಗರಾಗಿ ಅದು ಸಾಧ್ಯನಾ? ಸಾಧ್ಯನೇ ಇಲ್ಲ, ಅಸಾಧ್ಯ. ಅವೆಲ್ಲ ಸಿಂಗರ್ ಆದರೆ ಮಾಡೋಕ್ಕಾಗಲ್ಲ. ಅದನ್ನು ತಪಸ್ಸು ಮಾಡಬೇಕು. ತಪಸ್ಸು ಮಾಡೋಕ್ಕಾಗುತ್ತಾ? ತಪಸ್ಸು ಮಾಡಿದ್ರೆ ಮಾತ್ರ ಅದನ್ನೆಲ್ಲ ಮಾಡೋಕ್ಕಾಗೋದು. ಇವರೆಲ್ಲ ತಪಸ್ಸು ಮಾಡಿರೋರು. ನಾವು 1 ಸಾಂಗ್ 2 ಸಾಂಗ್ 3 ಸಾಂಗ್ ಆಡೋದಕ್ಕೇ, ಈಗ ನೋಡಿ, ನಾನು 2013ರಲ್ಲಿ ಬಂದಿದ್ದು ಕನ್ನಡ ಚಿತ್ರರಂಗಕ್ಕೆ. 2026 ಆಯಿತು. 405 ಸಿನಿಮಾಗೆ ಆಡಿದ್ದೀನಿ 13 ವರ್ಷಕ್ಕೆ. 405 ಸಿನಿಮಾಗೆ ಆಡಿದ್ದೀನಿ. ಇವರೆಲ್ಲ ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನುತ್ತೆ. 48,000 ಹಾಡು ಎಲ್ಲ 400-500 ಹಾಡಿಗೆ ನನಗೊಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಇದೆ. 400-500 ಮ್ಯೂಸಿಕ್ ಡೈರೆಕ್ಟರ್ಗಳನ್ನು ನೋಡಿದ್ದೀನಿ, ಲಿರಿಕ್ ರೈಟರ್ಗಳನ್ನು ನೋಡಿದ್ದೀನಿ, ಡೈರೆಕ್ಟರ್ಗಳನ್ನು ನೋಡಿದ್ದೀವಿ. ಆ ಟೀಮ್ ಅವರೆಲ್ಲ ಬರ್ತಾರೆ, ಪ್ರೊಡ್ಯೂಸರ್ಗಳನ್ನು ನೋಡಿದ್ದೀವಿ. ಇವರು ಎಷ್ಟು ಸಾವಿರ ಲಿರಿಕ್ ರೈಟರ್ಗಳನ್ನು ನೋಡಿದ್ದಾರೆ, ಎಷ್ಟು ಸಾವಿರ ಡೈರೆಕ್ಟರ್ಗಳನ್ನು ನೋಡಿದ್ದಾರೆ, ಸಾವಿರ ಗಟ್ಟಲೆ ಪ್ರೊಡ್ಯೂಸರ್ಗಳನ್ನು ನೋಡಿದ್ದಾರೆ. ಇವ್ರ ಅನುಭವ, ಇವರಿದು ಹೆಂಗಿರಬೇಕು, ಇವೆಲ್ಲ ಕೆಲವರು ಮಾತ್ರ ಸಿಗೋದು. ದೇವತಾ ಮನುಷ್ಯರುಗಳಿಗೆ, ಸರಸ್ವತಿ ಪುತ್ರರಿಗೆ ಮಾತ್ರ ಸಿಗೋದು ಇವೆಲ್ಲ ಒಲ್ದು ಬರೋದು. ಅಂಥದ್ದು ಕೆಲವ್ರಿಗೆ ಮಾತ್ರ. ಬಾಲಸುಬ್ರಹ್ಮಣ್ಯಂ ಅವ್ರಿಗೆ, ಜೇಸುದಾಸ್ ಅವ್ರಿಗೆ, ಜಾನ್ಕಮ್ಮನವ್ರಿಗೆ, ಅಣ್ಣವರಿಗೆ. ಸೊ ಇಂಥ ತಪಸ್ವಿಗಳು ಒಂಥರ ನನ್ನ ಬಿಟ್ಟೋದಾಗ ಭಾಳ ನೋವು. ಒಂಥರ ನಿನ್ನೆಯಿಂದನೂ ವಿಷಯ ಕೇಳಿದಾಗಿಂದನೂ ಒಂಥರ ಅದೇ ಗುಂಗು. ಏನೋ ನಮ್ಮಲ್ಲೇ ಒಬ್ಬರು ಹೋಗ್ಬಿಟ್ರು, ನಮ್ಮಲ್ಲೇ ಒಂಥರ ಮನೆಯಲ್ಲಿ ಹೋದಾಗ ಒಂದು ದುಃಖ ಇರುತ್ತೆ ನೋಡಿ. ನಾನು ಅಯ್ಯಪ್ಪ ಮಾಲೆ ಹಾಕಿದ್ದೀನಿ. ಸೊ ಅಯ್ಯಪ್ಪ ಮಾಲೆ ಹಾಕಿದಾಗ ಯೂಶ್ವಲಿ ಗುರುಸ್ವಾಮಿಗಳು ಅವ್ರದ್ದೊಂದು ರೂಲ್ಸ್ಗಳಿರುತ್ತೆ, ಎಲ್ಲೂ ಹೋಗಬಾರ್ದು ಬರಬಾರ್ದು ಅಂತ. ನನಗೆ ಕೇಳಿದೆ, ಹಿಂಗೆ ಹೋಗಬಾರ್ದು, ದೇವತೆನೇ ದೇವರು ಅವರು, ದೇವರೇ ದೇವ್ರ ಹತ್ರ ಹೋಗೋಕ್ಕೆ ದೇವ್ರು ಮುನ್ಸ್ಕೊಳತ್ತೆ, ಅಯ್ಯಪ್ಪ ಮುನ್ಸ್ಕೊಂತಾರ. ಅವೆಲ್ಲ ಏನಿಲ್ಲ, ಸ್ವಾಮಿ ಶರಣಮ್ಮಯ್ಯಪ್ಪ, ಒಂದು ದೇವ್ರನ್ನ ನೋಡೋಕೆ ಹೋಗ್ತಾ ಇದ್ದೀನಿ ನಾನು ಅಂದ್ಬಿಟ್ಟು ಸೀದಾ ಬಂದೆ. ನಾನು ಕಪ್ಪು ವಸ್ತ್ರ ನೋಡಿದಾಗಲೇ ಅನ್ಕೊಂಡೆ, ಕತ್ತಲ್ಲಿ ಈ ಮಾಲೆ ಧರಿಸ್ತಾರೆ ಅನ್ಕೊಂಡೆ. ಮಡಿವಂತಿಕೆಯನ್ನು ದಾಟಿ ತಾವು ಇವತ್ತು ಒಂದು ದೇವತೆ ನೋಡೋಕ್ಕೆ ದೇವ್ರುಗಳ ಅಡ್ಡಿ ಏನು ಮಾಡ್ತದೆ ಅಲ್ವಾ? ಅದೊಂದು ಮಡಿವಂತಿಕೆ ಅದೊಂದು ಇದ್ದೇ ಇರುತ್ತೆ. ಬಟ್
ದೇವ್ರ ಸ್ವರೂಪ ಅಂತ ಒಬ್ಬ ಕಲಾವಿದನೇ ಹೋಗಿರ್ಬೇಕಾದ್ರೆ ಇವೆಲ್ಲ ನೋಡೋಕ್ಕೆ ಯಾವ ದೇವ್ರುಗಳೂ ಅಡಚಣೆ ಮಾಡಲ್ಲ ಅನ್ನೋದು ನನ್ನಿದು. ಹಂಗಾಗಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಜನ. ಜಾನಕಮ್ಮನವರ ಮುಖ ನೋಡಿದ್ರಿ, ಏನು ಕಾಣ್ತು ತಮಗೆ? ಒಂಥರ ಸಂಕಟ, ನೋವು. ಅದು ಅಮ್ಮ ತಾಯಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟಲ್ಲಮ್ಮ, ಎಂಥ ಅಂದರೆ ನಮ್ಮನ್ನ ಒಂಥರ ಒಂದು ಸಂಗೀತ ಕ್ಷೇತ್ರನ ಒಂಥರ ಬಡವ ಆದಂಗೆ, ಬಡವ ಅನಾಥರನ್ನು ಮಾಡ್ದಂಗೆ ಆಗುತ್ತಲ್ವ. ಅನಾಥರನ್ನು ಮಾಡಿಬಿಟ್ಟು ಹೋದಲ್ಲಮ್ಮ ಅನ್ನೋ ಒಂದು ಫೀಲ್ ಆಯಿತು ಮುಖ ನೋಡಿದಾಗ. ತಪಸ್ವಿಗಳಿಂದ ಮಾತ್ರ ಇಂತಹ ಸಾಧನೆಗಳನ್ನ ಮಾಡಲಿಕ್ಕೆ ಅಂತ ಹೇಳಿದ್ರಿ. ತಾಳ್ಮೆನೂ ಬಹಳ ಮುಖ್ಯ ಅಲ್ಲ? ತುಂಬ ಇವತ್ತೆಲ್ಲ 4-5 ಹಾಡಾಡಿರೋರನ್ನ ಮಾತಾಡ್ಸೋಕ್ಕಾಗಲ್ಲ ಸ್ವಾಮಿಗಳೇ. ಇರೋದನ್ನ ನೇರವಾಗಿ ಹೇಳ್ತೀನಿ ಕೇಳಿ. 4-5 ಹಾಡಾಡೋದವ್ರನ್ನ ಮಾತಾಡ್ಸೋಕ್ಕಾಗಲ್ಲ. ಅವರೇ ಒಂದು ಮ್ಯಾನೇಜರ್ಗಳು ಇರ್ತಾರೆ, ಅವ್ರದ್ದೇ ಒಂದು ಜೀವನ ಶೈಲಿನ ಬದಲಾಯಿಸ್ಕೊಂಡಿರ್ತಾರೆ. ಅಂಥವರು ನಮ್ಮಂಥವ್ರೆಲ್ಲ ಇಂಥವ್ರನ್ನ ನೋಡಿ ಇನ್ಸ್ಪೈರ್ ಆಗಬೇಕು. ಇವರಾಗಲಿ, ಪುನೀತ್ ರಾಜ್ಕುಮಾರ್ ಆಗಲಿ, ಇಂಥವ್ರನ್ನ ನೋಡಿ ನಾವು ಇವರಿಂದ ಒಂದಷ್ಟು ವಿಷಯಗಳನ್ನು ಕದಿಬೇಕು. ನಾವು ಕದ್ದು ನಮ್ಮ ಜೀವನಕ್ಕೆ ಹಾಕಬೇಕು ನಾವು. ಏನಂತೀರಾ? ಲೆಜೆಂಡ್ ಸಿಂಗರ್ ಆಗಿ ಮೈಸೂರಿನಲ್ಲಿ ಕಾಮನ್ ಪೀಪಲ್ ಆಗಿ ಓಡಾಡ್ತಾರೆ ಅಂದರೆ ಆರಾಮಾಗಿ ಓಡಾಡ್ಕೊಂಡಿದ್ರು ಅವರು. ಮೊನ್ನೆ ಯಾರೋ ಹೇಳ್ತಿದ್ರು, ಯಾವುದು ಪಿರಿಯಾಪಟ್ಟಣ ಪಟ್ಟಲದಮ್ಮನ ದೇವಸ್ಥಾನಕ್ಕೆ ಅವ್ರ ಜೊತೆಲಿ ಒಬ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಸುಮ್ಮನೆ ಕಾಮನಾಗಿ ಹೋಗಿ ಬಂದ್ಬಿಟ್ಟವ್ರಂತೆ. ಅವ್ರು ಹೋಗಿ ಬಂದಾದ್ಮೇಲೆ ಊರಿನ ಜನಕ್ಕೆಲ್ಲ ಗೊತ್ತಾಗಿದೆ. ಅಂದರೆ ಎಲ್ಲವನ್ನು ದಾಟಾದ್ಮೇಲೆ, ಒಂದು ಸಾಧನೆನ ದಾಟಾದ್ಮೇಲೆ ಕೆಲಗೆ ಎಲ್ಲ ಸಾಕು, ಈಗೊಂದು ಮತ್ತೆ ರಿಟರ್ನ್ ನಾವು ಮಕ್ಕಳಾಗಬೇಕು ಅನ್ನೋದಿರುತ್ತೆ ಗೊತ್ತಾ. ಎಲ್ಲ ನೋಡಾಗೋಗಿದೆ. 48,000 ಹಾಡುಗಳು ಅಂದರೆ ಅವ್ರ ಅನುಭವ ಎಲ್ಲ ನೋಡಾಗೋಗಿದೆ. ಮತ್ತೆ ವಾಪಸ್ ನಾವು ರಿಟರ್ನ್ ಹೋಗ್ಬೇಕು ಅನಿಸುತ್ತಲ್ವಾ. ನೆಮ್ಮದಿ ಬೇಕು, ಒಂದು ಪ್ರಶಾಂತತೆ ಬೇಕು. ದಿನಕ್ಕೊಂದು ಹಾಡು ಕೇಳಿದ್ರು ಅವ್ರ ಹಾಡುಗಳನ್ನ ಕೇಳೋಕ್ಕೆ ಒಬ್ಬ ಮನುಷ್ಯ ಕೇಳೋಕ್ಕೆ ಆಗಲ್ಲ. ಶತಮಾನ ವರ್ಷ ಪೂರೈಸಿದ್ರು ಅಲ್ವಾ, 100 ವರ್ಷ ಕೇಳೋ ಅಲ್ವಾ. ಇನ್ನು ಅವ್ರ ಕೆಲಸ ಮಾಡಿರೋರಿಗೆ ಇರಲಿ, ಅವರ ಹಾಡುಗಳು ಜೀವಂತವಾಗಿರ್ತವೆ, ನಮ್ಮ ಜೊತೆ ಇರುತ್ತೆ. ಅವ್ರು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ. ಇದು ಸಾವಿನಗಿಂತ ಅವರ ಹುಟ್ಟು ಅಂದ್ಕೊಂಡು ನಾವು ನೆಮ್ಮದಿಯಾಗಿರಬೇಕು. ಲೆಜೆಂಡು ಜಾನಕಮ್ಮ. ಮೈಸೂರಿನ ಪ್ರೀತಿ, ಮೈಸೂರಿನ ಮಣ್ಣು ಇವತ್ತು ಅವ್ರನ್ನ ಸೆಳೆದಿದೆ. ಮೈಸೂರಿನಲ್ಲೇ ಮಣ್ಣಾಗ್ತಾ ಇದ್ದಾರೆ. ಹೌದು, ಅದೇ ನಾನು ಆಗಲೇ ಹೇಳ್ದಂಗೆ ಅದು ನಮ್ಮದೊಂದು ಮೈಸೂರಿಗೊಂದು ಒಂದು ಪುಣ್ಯ. ಅಂದರೆ ತಲಾಂತರಕ್ಕೂ ಜಾನಕಮ್ಮನವರ ಎಲ್ಲಿ ನೋಡ್ಬೋದು ಅಂದರೆ ಇಲ್ಲಿ ಸಿಗ್ತಾರೆ. ಮೈಸೂರು ಹತ್ರ ಒಂದು ತೋಟದಲ್ಲಿ ಸಿಗ್ತಾರೆ ಅಂತ ಇಲ್ಲಿ ಅಟ್ಲೀಸ್ಟ್ ಹೋಗಿ ಅಲ್ಲಿ ಕೂತಿದ್ದು ಸ್ವಲ್ಪ ಹೊತ್ತು ಬರ್ಬೋದು. ಅದೊಂದು ಜನಗಳ ಪ್ರೀತಿ. ಅವ್ರಿಗೇನು ಇಷ್ಟ ಆಯಿತೋ ಮೈಸೂರು, ಇಲ್ಲೇನು ಜನಗಳು, ಇಲ್ಲಿಯ ಸೊಗಡು, ಇಲ್ಲಿಗೆ ಅವ್ರು ಹೊಂದ್ಕೊಂಬಿಟ್ರು. ಮೈಸೂರು, ಶ್ರೀರಂಗಪಟ್ಟಣ, ಮಂಡ್ಯ. ಅವರು ಸಾಕಷ್ಟು ಜನ ಶ್ರೀರಂಗಪಟ್ಟಣದ ಹತ್ರ ಇದ್ದರು. ಅಲ್ಲಿ ಸ್ವಲ್ಪ ಜನಗಳಿಗೆ ಅಲ್ಲಿ ಎಲ್ಲರಿಗೂ ಪಬ್ಲಿಕ್ಗೆ ಗೊತ್ತಾಯಿತು ಅಂತೇಳಿ ಅವರು ಮೈಸೂರು ಕಡೆ ಶಿಫ್ಟ್ ಆದರು. ಸ್ಮಾರಕ ಆಗಬೇಕು ಅಂತೀರಿ ತಾವು? ಈ ಥರದವ್ರಿಗೆ ಆಗಬೇಕು ಅಲ್ವಾ. ಇದೆಲ್ಲ ಒಂಥರ ಇವ್ರಿಗೆಲ್ಲ ಸ್ಮಾರಕ ಆಗಬೇಕು. ಇಂಥವ್ರಿಗೆ ಆದರೆ ಇದೊಂದು ಇನ್ಸ್ಪಿರೇಷನ್ನು ಸ್ಮಾರಕ ಇದ್ದರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.